ಭ್ರಷ್ಟಾಚಾರದ ಕೇಂದ್ರ ಆಗ್ತಾ ಇದೆಯಾ ಕೊಡಗು ಆರೋಗ್ಯ ಇಲಾಖೆ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಕೊಡಗು ಜಿಲ್ಲೆಯ ಆರೋಗ್ಯ ಇಲಾಖೆಯ ಕಾರ್ಯವೈಖರಿ ನೋಡಿದ್ರೆ ಮಡಿಕೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಊಹೆಗೂ ನಿಲುಕದಂತಹ ಭ್ರಷ್ಟಾಚಾರಗಳು ನಡೀತಾ ಇದ್ದಾವೆ ಅನ್ನೋ ಆರೋಪ ಕೇಳಿಬಂದಿದೆ. ರೋಗಿ ಒಬ್ಬರೇ, ಅವರಿಗಾಗಿರೋ ಶಸ್ತ್ರಚಿಕಿತ್ಸೆನೂ ಒಂದೇ, ಆದರೆ ಬಿಲ್ಗಳು ಮಾತ್ರ ಎರಡೆರಡು. ಇದೇ ರೀತಿ ನೂರಾರು ಬಿಲ್ಗಳಲ್ಲಿ ನಕಲಿ IP ನಂಬರನ್ನು ಹಾಕಿ ಅವ್ಯವಹಾರ ಮಾಡಲಾಗಿದೆ ಅಂತ ಆರೋಪ ಕೇಳಿಬಂದಿದೆ. ಜೊತೆಗೆ ಟೆಂಡರ್ ಆಗಿರೋ ಔಷಧಿಗಳು ಕೊಟೇಶನ್ ಮೂಲಕ ಖರೀದಿಯನ್ನು ಮಾಡಿದಾರಂತೆ. ಆಲ್ರೆಡಿ ಟೆಂಡರ್ ಆಗಿರುತ್ತೆ ಔಷಧಿಗೆ, ಆದರೆ ಮತ್ತೊಂದು ಕೊಟೇಶನ್ ಕೊಟ್ಟು ಅವುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ನಿಯಮಗಳನ್ನು ಮೀರಿ ಇಲ್ಲಿ ವೈದ್ಯರ ನೇಮಕಾತಿ ಕೂಡ ಆಗಿದೆ. ಹೇಗೆ ಅಂದರೆ ಜಿಲ್ಲಾಸ್ಪತ್ರೆಗೆ ವಯೋಮಿತಿ ಮೀರಿರೋ 3 ವೈದ್ಯರನ್ನ ನೇಮಕ ಮಾಡಿಕೊಳ್ಳಲಾಗಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಇದೆಲ್ಲವನ್ನ ಒಮ್ಮೆ ಆರೋಗ್ಯ ಸಚಿವರು ಗಮನ ಕೊಟ್ಟು ನೋಡಬೇಕು. ಈ ಭ್ರಷ್ಟಾಚಾರಕ್ಕೆ ಕಡಿವಾಣವನ್ನು ಹಾಕಬೇಕಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು, ನಮ್ಮ ಆರೋಗ್ಯ ಸಚಿವರು ದಯವಿಟ್ಟು ಈ ಥರದ ಒಂದು ಘಟನೆಗಳನ್ನು ಅವರು ಗಮನಿಸಿ ಇದರ ವಿರುದ್ಧ ಸೂಕ್ತವಾದಂತಹ ಕ್ರಮಗಳನ್ನು ಕೈಗೊಳ್ಳದೇ ಇದ್ದರೆ ಬಡ ರೋಗಿಗಳು ಒಳ್ಳೆ ಚಿಕಿತ್ಸೆ ಸಿಗತ್ತೆ ಅಂತ ಜಿಲ್ಲಾಸ್ಪತ್ರೆಗೆ ಬರುವಂಥ ರೋಗಿಗಳು ಅವರಿಗೆ ಸರಿಯಾದ ಚಿಕಿತ್ಸೆನೂ ಸಿಗಲ್ಲ. ಇಲ್ಲಿ ಸರಿಯಾದ ಚಿಕಿತ್ಸೆಯನ್ನು ಕೊಡಬೇಕಾದಂತಹ ಈ ಡಾಕ್ಟರ್ಗಳೇನಿದ್ದಾರೆ ಇವ್ರುಗಳ ಸಮಸ್ಯೆಗೆ ಇವರು ತಮ್ಮ ಜೇಬು ತುಂಬಿಸ್ಕೊಳ್ಳೋದಕ್ಕೆ ಜನರ ಜೀವದ ಜೊತೆ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರುವಂಥದ್ದು. ನಮ್ಮ ಮಡಿಕೇರಿ ಪ್ರತಿನಿಧಿ ಪ್ರಜ್ವಲ್ ಇದರ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಜಿಲ್ಲಾಸ್ಪತ್ರೆಯಲ್ಲಿ ಯಾವ ರೀತಿಯ ಭ್ರಷ್ಟಾಚಾರದ ರೋಗ ಹರಡ್ತಾ ಇದೆ ಪ್ರಜ್ವಲ್? ಹೌದು ನವೀನ್, ನಿಜವಾಗ್ಲೂ ಜಿಲ್ಲಾಸ್ಪತ್ರೆಯಲ್ಲಿ ನಿಜಕ್ಕೂ ಭ್ರಷ್ಟಾಚಾರದ ದೊಡ್ಡ ರೋಗವೇ ಹರಡ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಹಲವಾರು ಆರೋಪಗಳ ನಡುವೆ ಕೆಲವು ಆರೋಪಗಳಿಗೆ ಪುಷ್ಟಿ ನೀಡುವಂತಹ ದಾಖಲೆಗಳು ನ್ಯೂಸ್ ಫಸ್ಟ್ಗೆ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನೇನು ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾರೆ ಅಂತಹವುಗಳಿಗೆ ಎರಡೆರಡು ಬಿಲ್ಲನ್ನ ಹಾಕ್ತಾ ಇರ್ತಕ್ಕಂಥದ್ದು, ಜೊತೆಗೆ ನಕಲಿ IP ನಂಬರ್ ಅನ್ನ ಹಾಕಿ ಅದರಿಂದ ಹಣವನ್ನ ಪಡೆದುಕೊಂಡಿರ್ತಕ್ಕಂಥದ್ದು, ಜೊತೆಗೆ ಟೆಂಡರ್ ಆಗಿರುವ ಔಷಧಿಗಳನ್ನ ಕೊಟೇಶನ್ ಮೂಲಕ ಖರೀದಿ ಮಾಡಿರೋದು. ಇದೆಲ್ಲದಕ್ಕಿಂತ ಪ್ರಮುಖವಾದ ವಿಚಾರ, ಏನು ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಒಂದು ನಿಯಮ ಇದೆ, ಏನು ಜಿಲ್ಲಾಸ್ಪತ್ರೆಗೆ ಎಷ್ಟು ವರ್ಷ ಆದವರನ್ನ ಅದಕ್ಕಿಂತ ಜಾಸ್ತಿ ಆದವ್ರನ್ನ ಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಳ್ಬಾರ್ದು. ಅಂದ್ರೆ 55 ವರ್ಷಕ್ಕೂ ಮೇಲ್ಪಟ್ಟವ್ರನ್ನ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡೋ ಹಾಗಿಲ್ಲ ಅಂತಿದೆ. ಆದ್ರೆ ಆ ಒಂದು ನಿಯಮವನ್ನೂ ಕೂಡ ಮೀರಿ 68 ಹಾಗೂ 70 ವರ್ಷ ಆಗಿರುವಂತಹ ವೈದ್ಯರನ್ನ ಗುತ್ತಿಗೆ ಆಧಾರದಲ್ಲಿ ನೇಮಕವನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ENT ವೈದ್ಯರನ್ನ ಜನರಲ್ ಮೆಡಿಸಿನ್ ನ ಮುಖ್ಯಸ್ಥರಾಗಿ ಏನು ನಿಯಮಬಾಹಿರವಾಗಿ ನೇಮಕ ಮಾಡ್ಕೊಂಡಿದ್ದಾರೆ. ಈ ಹಿಂದಿನ ಡೀನ್ ಅವರು ಇಂತಹ ನೇಮಕ ಆಗೋದಿಲ್ಲ ಅಂತಿದ್ರು, ಆದ್ರೆ ಆ ಡೀನ್ ವರ್ಗವಾದ ನಂತರ ಈಗ ಇಂತಹ ಒಂದು ನೇಮಕಾತಿ ನಡೆದಿರ್ತಕ್ಕಂಥದ್ದು. ಇನ್ನು ಕೀಮೋಥೆರಪಿ ವಿಭಾಗವೇ ಇಲ್ಲ ಜಿಲ್ಲಾಸ್ಪತ್ರೆಯಲ್ಲಿ, ಆದ್ರೂ ಕೂಡ ಅದರ ಚಿಕಿತ್ಸೆಗೆ ಅಂತ 30 ಲಕ್ಷದ ಔಷಧಿ ಖರೀದಿ ಮಾಡಿದ್ದಾರೆ. ಈ ಔಷಧಿ ಯಾಕೆ ಖರೀದಿ ಮಾಡುದು ಅನ್ನೋದೇ ಗೊತ್ತಿಲ್ಲ. ಇನ್ನು ಪ್ರಮುಖವಾಗಿ ಹೀಗೆ ಒಂದು 7,000ಕ್ಕೂ ಅಧಿಕ ಬಿಲ್ಗಳಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಗಮನಿಸಬೇಕು, ಆರೋಪ ಕೇಳಿ ಬರ್ತಾ ಇದೆ, ಆದ್ರೆ ಯಾರೂ ಕೂಡ ಮಾತನಾಡಕ್ ರೆಡಿ ಇಲ್ಲ. ಕಾರಣ, ಒಂದು ಪುಟ್ಟ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಜಿಲ್ಲಾಸ್ಪತ್ರೆನೇ ಅವಲಂಬಿಸಿರ್ತಾರೆ. ಯಾರಾದ್ರೂ ಮಾತಾಡಿಬಿಟ್ರೆ ನಾವು ಕೂಡ ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋ ಒಂದು ಭಯದಲ್ಲೇ ಕೂಡ ಇರ್ತಕ್ಕಂಥದ್ದು. ಇನ್ನು ಏನು ಒಂದು ಕಂಪನಿ ಇದೆ, ಮೆಡಿಆರ್ಥೋ ಅನ್ನೋ ಸಂಸ್ಥೆಗೆ 28 ಲಕ್ಷ ರೂಪಾಯಿಯನ್ನ ಕೊಟ್ಟಿರ್ತಾರೆ. ಆದ್ರೆ ಇದಕ್ಕೆ ನಿರ್ದೇಶಕರೊಬ್ಬರು ವಿರೋಧವನ್ನ ವ್ಯಕ್ತಪಡಿಸಿದಾಗ ಆ ಹಣವನ್ನು ವಾಪಸ್ ಪಡ್ಕೊಳ್ತಾರೆ. ನಂತರ ಆ ನಿರ್ದೇಶಕರು ಬೇರೆ ಕಡೆಗೆ ವರ್ಗಾವಣೆ ಆದ ನಂತರದಲ್ಲಿ ಆ ಹಣವನ್ನ ಮತ್ತೆ ಆ ಕಂಪನಿಗೆ, ಮೆಡಿಆರ್ಥೋ ಅನ್ನೋ ಒಂದು ಕಂಪನಿಗೆ ಕೊಡ್ತಾರೆ. ಜೊತೆಗೆ ಇದು ತಪ್ಪಾಗಿದೆ ಅಂತ ಹೇಳಿ ಒಂದು ಅಫಿಡವಿಟ್ ಅನ್ನು, ಕ್ಷಮೆ ಕೋರಿದ ಅಫಿಡವಿಟ್ ಅನ್ನು ಕೂಡ ಪಡೆದುಕೊಳ್ತಾರೆ. ಇಷ್ಟೆಲ್ಲ ನಾಟಕೀಯವಾಗಿ ನಡೀತಾ ಇದೆ ಅಂತ ಅನ್ನುವಾಗ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದ್ದಾವೆ. ಇವುಗಳನ್ನೆಲ್ಲ ಗಮನಿಸಿದ್ರೆ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಅವ್ಯವಹಾರ ನಡೀತಿದೆ ಅನ್ನೋದಕ್ಕೆ ಕೆಲವೊಂದು ಪುಷ್ಟಿಗಳು ಸಿಗ್ತವೆ. ಇನ್ನೂ ಕೂಡ ಹಲವಾರು ಆರೋಪಗಳು ಈ ಒಂದು ಆಸ್ಪತ್ರೆಯ ವಿರುದ್ಧ ಇರತಕ್ಕಂಥದ್ದು. ಇನ್ನೊಂದು, ಯಾರೋ ಶಾಸಕರ ಒತ್ತಾಯದ ಮೇರೆಗೆ, ಶಾಸಕರ ಪ್ರಭಾವದಿಂದ ಸಂದರ್ಶನನೇ ಆಗದೆ ಯಾರೋ ಡಾಕ್ಟರ್ಗಳನ್ನ ನೇಮಕ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ ಪ್ರಜ್ವಲ್. ಹೌದು ನವೀನ್, ಈ ಒಂದು ಆರೋಪದ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಅಂದ್ರೆ ವೈದ್ಯರಲ್ಲ, ಆರೋಗ್ಯ ಇಲಾಖೆಗೆ ಸಂಬಂಧಿಸಿದ ಸಿಬ್ಬಂದಿಯೊಬ್ಬರನ್ನ ನೇಮಕಾತಿ ಮಾಡೋ ವಿಚಾರದಲ್ಲಿ ನೇರ ಸಂದರ್ಶನಕ್ಕೆ ಭಾಗವಹಿಸದೇ ಇರತಕ್ಕಂತಹ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಅಭ್ಯರ್ಥಿಯನ್ನ ಈ ಒಂದು ಪರಿಗಣಿಸಬೇಕು, ಅವ್ರನ್ನ ಕೆಲಸಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಒಂದು ಒತ್ತಡವನ್ನು ಕೂಡ ಮಾಡಿದ್ದಾರೆ, ಏನು ರಾಜಕಾರಣಿಗಳು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಆದ್ರೆ ಆ ನೇಮಕಾತಿ ಮಾಡಿಲ್ಲ, ನೇಮಕಾತಿಗೆ ಯತ್ನ ಕೂಡ ನಡೆದಿದೆ ಅನ್ನುವಂಥದ್ದು. ಹೀಗೆ ಹಲವಾರು ಆರೋಪಗಳು ಕೊಡಗು ಜಿಲ್ಲಾ ಆರೋಗ್ಯ ಇಲಾಖೆ ಅಂದ್ರೆ ಜಿಲ್ಲಾ ಆಸ್ಪತ್ರೆಯಿಂದ ಇದ್ರ ವಿರುದ್ಧ ಕೇಳಿ ಬರ್ತಾನೆ ಇದೆ. ಆದ್ರೆ ಯಾರು ಕೂಡ ಧ್ವನಿ ಎತ್ತದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತಂದ್ರೆ ತಾವು ನೋಟೆಡ್ ಆಗ್ತೀವಿ ಅನ್ನೋ ಒಂದು ಭಯ ಈ ಒಂದು ಜಿಲ್ಲಾಸ್ಪತ್ರೆಯ ಸಂಬಂಧಿಸಿದವರಾಗಿರ್ಬೋದು ಅಥವಾ ಅದ್ರ ವಿರುದ್ಧ ಮಾತನಾಡಬೇಕು ಅನ್ನುವಂಥವ್ರನ್ನು ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ಪ್ರಜ್ವಲ್ ಡೀಟೇಲ್ಸ್ಗೆ.